ಹೇಳೋಣ. ಇವ್ರ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಅವ್ರಕ್ಕಿನ್ನ ಇವರೆಲ್ಲ ನೋಡ್ತಿದ್ದೆ ಭಾಳ ಖುಷಿ ಆಯ್ತು ಎಲ್ಲರೂ. ಭಾಳ ಖುಷಿ ಆಯ್ತು. ಜನ ಭಾಳ ಸೇರಿ ಭಾಳ ಖುಷಿ ಪಟ್ಟಲ್ಲ. ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ. ವಿಜಯ ಪ್ರಕಾಶ್ ಅವರಿಗೂ ಕನ್ನಡ ತಾಯಿ ಮಕ್ಕಳಿಗೆ ನಮಸ್ಕಾರಗಳು. ಇವತ್ತೈತಲ್ಲ ನಾವು ನಮ್ಮ ಬೆಳಗಾವಿಯಲ್ಲಿ 70ನೇ ಕನ್ನಡ ರಾಜ್ಯೋತ್ಸವದ ಹಬ್ಬ ನಡೀತಿದೆ ನಮ್ಮ ಬೆಳಗಾವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ. ಅದೇ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ತುಂಬ ವಿಶೇಷವಾಗಿ ವಿಜಯ ಪ್ರಕಾಶ್ ಅವರು ಬಂದಿದ್ದಾರೆ ಆ ಕಾರ್ಯಕ್ರಮಕ್ಕೆ. ಮತ್ತೆಲ್ಲ ಆ ಹಬ್ಬ ತುಂಬ ಅದ್ಧೂರಿಯಾಗಿ ನಡೆಸತ್ತಾರ ಮತ್ತು ನಡೆಯತೈತಿ. ಇವತ್ತು ಈ ವ್ಲಾಗ್ದಾಗ ಅದೆಲ್ಲ ಕವರ್ ಮಾಡೋನು ಮತ್ತು ನಿಮಗೆ ತೋರಿಸೋಣ ಅಂತೇಳಿ ನಾನು ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಬಂದೀನಿ ಮತ್ತು ಈ ಕಾರ್ಯಕ್ರಮ ನೋಡೋಕೆ. ಸೊ ಅದ್ರ ಸಂಬಂಧ ಈ ವ್ಲಾಗ್ದಾಗ ನಿಮಗೂ ತೋರಿಸೋಣ ಅಂತೇಳಿ ಬಂದೀನಿ. ಮತ್ತು ಈ ಕಾರ್ಯಕ್ರಮ ಭಾಳ ಅಂದ್ರೆ ಭಾಳ ವಿಶೇಷವಾಗಿರ್ತೈತಿ. ಎಲ್ಲ ಕನ್ನಡದ ಹಾಡುಗಳನ್ನು ಹಾಕಿರ್ತಾರೆ. ಮತ್ತು ವಿಜಯ ಪ್ರಕಾಶ್ ಸರ್ ಬಂದಾರಂದ್ರೆ ಅವ್ರದ್ದು ಕೂಡ ಸಾಂಗ್ ಇರ್ತಾವೆ. ಅವು ಕೂಡ ಸಾಂಗ್ ಎಲ್ಲ ನಿಮಗೆ ಕೇಳಿಸ್ತೀನಿ ನೋಡ್ರಿ ಅಂತ. ಈಗ ನಾವು ಅಂತೂ ಇಂತೂ ಬಂದು ಒಳಗೆ ಇಲ್ಲೇ ನೋಡ್ಬೋದು ಅನುರಾಧ ಭಟ್ ಅವ್ರು ಎಲ್ಲ ಹಾಡಾಡತ್ತಾರ. ಎಷ್ಟೋ ಬಾರಿ ಬೆಳಗಾವಿಗೆ ಬಂದಿದ್ದೀನಿ. ಪ್ರತಿ ಬಾರಿ ಇದೇ ರೀತಿ ಪ್ರೀತಿ ಸಿಗತ್ತೆ. ಬೊಂಬೆ ಹೇಳುತ್ತಾ ಇದ್ದಾರೆ. ಹಾಗಾಗಿ ಅಪ್ಪು ಅಪ್ಪು ಸೂರ್ಯನಪ್ಪ ಚಂದ್ರನಪ್ಪ ರಾಜನಪ್ಪ ಈ ರಾಜನಪ್ಪ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಭಾಗದ ರೀತಿ ವಿಜೃಂಭಣೆಯಿಂದ ನಡೀತಾ ಇದೆ ಅಂದರೆ ನಾನು ಮತ್ತೊಮ್ಮೆ ಜಿಲ್ಲಾಡಳಿತಕ್ಕೆ ಥ್ಯಾಂಕ್ಸನ್ನ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಜಯ ಪ್ರಕಾಶ್ ಅವ್ರ ಸಾಂಗ್ ಕೇಳ್ತಿರೋದು ಫಸ್ಟ್ ಟೈಮ್ ಲೈವ್ ಆಗಿ ಭಾಳ ಅಂದ್ರೆ ಭಾಳ ಆನಂದ ಆಗತ್ತಿತ್ತು. ಭಾಳ ಮಜಾ ಬರತೈತಿ. ನನ್ನ ಚಾನಲ್ದಾಗ ಎಲ್ಲಿ ಕಾಪಿ ರೈಟ್ ಬರ್ತದೆ ಅಂತ ನಮ್ಮ ಶಿವ ಯಾವುದೇ ಹಾಡಿರ್ಬೋದು ಅಂತ ಮಾತಾಡ್ತಾರೆ. ಇದೆ ಹೇಳ್ತಾರೆ, ಇದೆ ಹಾಡ್ತಾರೆ, ಇದೆ ಶಂಕರ್ನಾಗ್ ಅವರ ಮತ್ತೆ ವಿಜಯ ಪ್ರಕಾಶ್ ನೀವು ಕೇಳ್ರಿ. ಎಲ್ಲಿ ಕಾಪಿ ರೈಟ್ ಬರ್ತಿತ್ತು ಬರ್ಲಿ, ಆದ್ರೂ ನೋಡ್ಕೋರಿ. ಮಸ್ತ್ ಫೀಲಿಂಗ್ ಬರ್ತೈತಿ. ನಮ್ಮ ಬೆಳಗಾವಿ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಎಂದು ಜೊತೆ ಜೊತೆಯಲ್ಲಿ ನೀರಾಗರೆ ಮೈಯ ಮೇಲೆ ಜಾರಿ ಹೋಗಲು
ಪ್ರೇಕ್ಷಕರಿಗೆ ಗಂಡಸರ ರೆಡಿನೇನ್ರು ಅಭಿಷೇಕ್ ಊಟ ಮಾಡುವಂಗಿಲ್ಲ ಸರ್. No comments. No comments. ನಾಡಿನ ಚಿಂತೆಯಲ್ಲಿ ಬಾಳಬಾರದು, ಬಾಡಿನ ಮೂಲದಲ್ಲಿ ಕೇಳಬಾರ 3 4 ಲವ್ ಯು ಬೆಳಗಾವಿ. ಪ್ರೀತಿ ಮಾಡಬಾರದು, ಲೋಕವೇ ಹೇಳಿದ ಮಾತಿದು. ಎಂತ ಅದ್ಭುತವಾದಂತಹ ಆಡಿಯನ್ಸ್ ನನಗೆ ಇವತ್ತು ಸಿಕ್ಕಿದ್ದಾರೆ ನೋಡಿ. ಎಷ್ಟು ಪ್ರಶಾಂತವಾಗಿ ಕೂತ್ಕೊಂಡು ಮಧುರವಾದಂತ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ಹಾಡಿ ಅಣ್ಣ ಸ್ವಲ್ಪ ಲವ್ ಅಲ್ಲಿ ಆಡೋಣ. ಲವ್ ಅಲ್ಲಿ ಆಡಿ, ಜೋರಾಗಿ ಆಡಿ. ಓಕೆ. ಕನಸಲ್ಲಿ ನಮ್ ಗಂಡಸ್ರಿಗೆ ಇಷ್ಟ ಲವ್ ಗೊತ್ತಿರೋದು. ಬಳಿ ಬಂದು ಗಂಡಸರು ಯಾರು ಆಡ್ಬಿಟ್ರು, ಸುಮ್ಮನೆ ಇರು. ಕನಸಲ್ಲಿ ಬಳಿ ಬಂದು ಮುದ್ದ ಆಡಿ. ತುಂಬ ಬೈತಾಳ ನಿಂಗೆರಡು ಬಿಡ್ತಾಳ. ಇಲ್ಲಿ ಕಮಲ ಹಾಸಲು ಸಿಗಲಿಲ್ಲ ಯಾಕೆರೆ. ಗಾಯ್ಸ್ ಫುಲ್ ಮಸ್ತ್. ಕನ್ನಡ ಹಬ್ಬ 70ನೇ ವರ್ಷ ಕನ್ನಡ ಹಬ್ಬ ಕಣ್ರಿ. ಎಲ್ಲಿ ಇದೆ ಪಂಕಜ, ನಿಮ್ಮೋದೆ ಪಂಕಜ. ಸಖತ್ತಾಗಿ ಸಾಂಗ್ ಅದ. ಇಲ್ಲ ನೀವು ಕೇಳ್ರಿ. ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ ನಿತ್ಯ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಬೆಳಗಾವಿ ಅಂತ ಊರಲ್ಲಿ ಕನ್ನಡವನ್ನ ಕಾಪಾಡೋದು ಅಷ್ಟು ಸುಲಭವಾದ ವಿಷಯವಲ್ಲ. ಆದ್ರೆ ಅದನ್ನ ನೀವೆಲ್ಲರೂ ಸೇರಿ ಎಷ್ಟು ಸುಂದರವಾಗಿ ಕಾಪಾಡ್ಕೊಂಡಿದ್ದೀರಾ. ಕನ್ನಡ ತಾಯಿಯ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಯಾವಾಗ್ಲೂ ಇರುತ್ತೆ ಅಂತ ಧೈರ್ಯವಾಗಿ ನಾನು ಹೇಳಬಲ್ಲೆ. ಬೆಳಗಾವಿ, ನಾವು ನಿಮಗೆ ಜೈ ಹೇಳ್ತೀವಿ. ಬೆಳಗಾವಿಗೆ ಜೈ. ಥ್ಯಾಂಕ್ ಯು. ಯಾಕೆ ಹನುಮಂತಣ್ಣ ಗುರುಡ್ತೀಯ? ಅರೆ ಮಂಗ ಮರಿಗೆ ಇರುತ್ತಿದೆ. ಇಲ್ಲಿ ಕೆಲವ್ರು ನಾನು ನೋಡ್ತಾ ಇದ್ರೆ ಒಂದು ಹಾಡಿನ ಜ್ಞಾಪಕ ಬರ್ತಾ ಇದೆ. ಹಾರಾಡಿಸ್ಕೊಂಡು ಹಾರಾಡಿಸ್ಕೊಂಡು ಗರ್ವದಿಂದ ಹೇಳು ನನ್ನ ಭಾಷೆ ಕನ್ನಡ, ಹೆಮ್ಮೆಯಿಂದ ಹೇಳು ನಾನು ಕನ್ನಡಿಗ, ನಾನು ಕನ್ನಡಿಗ. ಕನ್ನಡದ ದೀಪ, ಕನ್ನಡ ತಾಯಿ ಭುವನೇಶ್ವರಿ ತಾಯಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಕಿತ್ತೂರು ರಾಣಿ ಚೆನ್ನಮ್ಮನಿಗೆ, ಬೋಲೋ ಭಾರತ್ ಮಾತಾ ಕಿ ವಂದೇ ಮಾತರಂ, ವಂದೇ ಮಾತರಂ. ಇನ್ನು ಮುಂದೆ ಬೆಳಗಾವಿ ಜಿಲ್ಲೆಯ ಹೆಮ್ಮೆಯ ಕುವರ, ಕನ್ನಡದ ಕಟ್ಟಾಳು, ಹೆಮ್ಮೆಯ ಜಿಲ್ಲಾಧಿಕಾರಿಗಳಂತ ಸನ್ಮಾನಿಸಿ ರೋಷನ್ ಸರ್ ಅವರು ತಮ್ಮನ್ನು ಉದ್ದೇಶಿಸಿ 2 ಮಾತನ್ನ ಹೇಳ್ಬೇಕಂತ ತಿಳ್ಕೊಂಡು ಅವರಲ್ಲಿ ವಿನಂತಿ ಮಾಡ್ತಾರೆ. ಸಿದ್ದು ಹುಳ್ಳಳ್ಳಿ ಅವರು ಮಾತಾಡಿದ ನಂತರ ಮಾತಾಡೋದು ಬಹಳ ಕಷ್ಟ. ಆದ್ರೆ ಇವತ್ತು ಕನ್ನಡದ ಹಬ್ಬ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದೀವಿ. ಅದಕ್ಕೆ ತಾವೆಲ್ಲರೂ ನನಗೆ ಸಾಥ್ ಕೊಟ್ಟಿದ್ದೀರಿ. ತಮ್ಮೆಲ್ಲರಿಗೂ
ನಾನು ಕೋಟಿ ಕೋಟಿ ಧನ್ಯವಾದಗಳು ಹೇಳಲಿಕ್ಕೆ ಬಯಸುತ್ತೇನೆ. ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಇವತ್ತು ಮಂಜಣ್ಣನ್ನು ಹಾಡಿದ್ದಾರೆ. ಬಹಳ ಸಂತೋಷದ ದಿನ, ಬಹಳ ಹೆಮ್ಮೆಯ ದಿನ. ಇಡೀ ರಾಜ್ಯ ನೋಡ್ತಾ ಇದೆ. ನಾವು ನಮ್ಮ ಬೆಳಗಾವಿ ನಗರದಲ್ಲಿ, ಬೆಳಗಾವಿ ಜಿಲ್ಲೆನಲ್ಲಿ ಎಷ್ಟು ಅದ್ಧೂರಿಯಾಗಿ ನಾವು ಕನ್ನಡ ಹಬ್ಬವನ್ನು ಆಚರಣೆ ಮಾಡ್ತಾ ಇದೀವಿ. ನಮ್ಮ ಭಾಷೆದ ಪ್ರತಿ, ನಮ್ಮ ರಾಜ್ಯದ ಪ್ರತಿ ನಮ್ಮ ಪ್ರೀತಿಯನ್ನು ನಾವು ಇವತ್ತು ತೋರಿಸ್ತಾ ಇದೀವಿ. ತಾವೆಲ್ಲರೂ ನಮ್ಮ ಜೊತೆ ಒಂದಾಗಿ ಇವತ್ತು ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ಕೋಟಿ ಕೋಟಿ ಧನ್ಯವಾದಗಳು ಹೇಳಲಿಕ್ಕೆ ಬಯಸುತ್ತಾ, ಇವತ್ತಿನ ಈ ಒಂದು ಹಬ್ಬ ಇಷ್ಟು ಅದ್ಧೂರಿಯಾಗಿ ಆಚರಣೆ ಮಾಡಲಿಕ್ಕೆ ತಾವೆಲ್ಲರೂ ನನ್ನ ಜೊತೆ ಕೈ ಜೋಡಿಸಿದ್ದೀರಾ. ದೀಪಕ್ ಅವರು ಇರ್ಬೋದು, ಕೋಟ್ಯಾ ನೀವೆಲ್ಲರೂ, ತಳವಾರ್ ಅವರು ಇರ್ಬೋದು, ಮೆಹಬೂಬ್ ಮಕಾಂದರ್ ಅವರು ಇರ್ಬೋದು, ಎಲ್ಲ ಅಧಿಕಾರಿ ಜೈ ಹೋ. ಯಜಮಾನ ಜೀವ ಹೋದರು ಜಗವೇಳೆ ಅಂದರು ಮಾತು ತಮ್ಮನ ಯಜಮಾನ ಕೂರಿ ಕೂರಿ ಹೇಳುತ್ತೈತೆ ಇಂದು ಜಮಾನ ಸ್ವಾಭಿಮಾನ ಪ್ರಾಣ ಪ್ರಯಾಣ ನೋಡು ಯಜಮಾನ. ಗೈಸ್ ತಾವೆಲ್ಲ ನೋಡ್ರಲ್ಲ ನಮ್ಮ 70ನೇ ವರ್ಷದ ಕನ್ನಡ ಹಬ್ಬ ಹೇಗಿತ್ತು ಅಂತೇಳಿ. ಸೂಪರ್ ಆಗಿತ್ತು ಅಣ್ಣ. ನಮಸ್ತೆ. ಮತ್ತು ಆರಾಮ? ಮತ್ತು ಭೇಟಿಯಾಗಿ ಭಾಳ ಖುಷಿ ಆಗತ್ತೆ ಅಣ್ಣ. ನಿಮ್ಗೆ ಬರೀ ವೀಡಿಯೋದಾಗ ನೋಡ್ತಿರ್ತೀವಿ, ನಿಮ್ಮ ಹಾಡೆಲ್ಲ ಅದ್ರ ಭಾಳ ಖುಷಿ ಆಗುತ್ತೆ ನಾನು ಭೇಟಿಯಾಗಿ. ಮತ್ತು ಅಣ್ಣ ಏನಂತೀರಿ? ಏನಿಲ್ಲ, ನಮ್ದು ಯೂಟ್ಯೂಬ್ ಚಾನಲ್ ಐತಣ್ಣ ಕೇಸಿನ್ ಕನ್ನಡ ಅಂತೇಳಿ, ಅದು ವ್ಲಾಗಿಂಗ್ ಮಾಡ್ತಾನೆ. ಒಳ್ಳೇದಲ್ರಣ್ಣ. ಇವ್ರ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ. ಒಳ್ಳೆ ಒಳ್ಳೆ ಸುದ್ದಿ ಮಂದಿಗೆ ಹಾಕ್ತಿರ್ತೀವಿ. ಓಕೆ.
ಮತ್ತೇನು ಹೇಳ್ತೀರ ಅಣ್ಣ ಕನ್ನಡ ಹಬ್ಬ ನೋಡಿ ಹೆಂಗೆ ಅನ್ಸಿತ್ತು ಭಾಳ ಖುಷಿ ಆಯ್ತು ಎಲ್ಲರೂ ಭಾಳ ಖುಷಿ ಆಯ್ತು. ಜನ ಭಾಳ ಸೇರಿ ಭಾಳ ಖುಷಿ ಪಟ್ಟಲ್ಲ. ತಾವೆಲ್ಲ ನೋಡಿರಲ್ಲ ನಮ್ಮ ಹಬ್ಬ ಹೆಂಗಿತ್ತು ಅಂತ ನಮ್ಮ ಫ್ರೆಂಡು ಇಲ್ಲ ಸ್ವಲ್ಪ ವಿಡಿಯೋ ಎಲ್ಲ ಶೂಟ್ ಮಾಡ್ಯಾನ ಆಮೇಲೆ ಬಿಡ್ತಂತ ಹೇಳ್ತಾನೆ ಬಿಡ್ಲಿ. ಹೆಂಗೆ ಅನ್ಸಿತ್ತಣ್ಣ ಕನ್ನಡ ಹಬ್ಬ ನೋಡಿ? ಚೆನ್ನಾಗಿ ಅನಿಸ್ತಾಣ, ಚಲೋ ಅನ್ಸಿತ್ತು, ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡಿದ್ರು. ಫುಲ್ ಹ್ಯಾಪಿ. ವಿಜಯ್ ಪ್ರಕಾಶ್ ಅವ್ರಿಗೆ ಅವ್ರು ಲೈವ್ ಆಗಿ ನೋಡಿದ್ರಿ? ನೋಡಿದ್ವಿ, ಮೊದಲೆಲ್ಲ ನೋಡಿದ್ರಿ? ಮೊದಲೆಲ್ಲ ನೋಡಿದ್ದೆಲ್ಲ, ಇವತ್ತೇ ಫಸ್ಟ್ ಟೈಮ್ ನೋಡಿದ್ದೆ. ಭಾಳ ಮಜಾ ಬಂತ ಮತ್ತು ಭಾಳ ಫುಲ್ ಹ್ಯಾಪಿ, ಭಾಳ ಸೂಪರಾಗಿ ಆಡಿರ. ಲಪ್ಪಂಗ್ ರಾಜರು ನೋಡಿದ್ರಿ ಭಾಳ ಖುಷಿ ಅನ್ಸಾತಿ. ಅವ್ರನ್ನು ನಾವು ಎಲ್ಲ ಮೊಬೈಲ್ದಾಗ ನೋಡ್ತಿರ್ತೀವಿ, ಲೈವ್ ಆಗಿ ಭೇಟಿ ಸೊ ಗಾಯ್ಸ್ ನೋಡಿರಲ್ಲ ನಮ್ಮ ಕನ್ನಡ ಹಬ್ಬ ಈ ರೀತಿ ಇತ್ತು. ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ವಿಜಯ್ ಪ್ರಕಾಶ್ ಅವರಿಗೂ ಭೇಟಿ ಆಗ್ಬೋದಿತ್ತು, ಆದರೆ ಅವರು ಇಷ್ಟು ಇಲ್ಲಿ ಸ್ಟೇಜ್ ಮೇಲೆ ಬರೋಗಿಂತ ಪೈಲಾನ ಕಾರ್ ಒಳಗೆ ಹೋಗಿರಂತ ಹೇಳಿದ್ರು, ಅದಕ್ಕೆ ಭೇಟಿ ಆಗೋಕ್ಕಾಗಿಲ್ಲ. ಡಿ ಸಿ ಸರ್ ಎಲ್ಲ ಕುಣಿತ ಎಲ್ಲ ಕುಪ್ಪಳಿಸಿದ್ರು, ಅದು ನೋಡೋಕೈತಲ್ಲ ಭಾಳ ಅಂದ್ರೆ ಭಾಳ ಸಖತ್ತಾಗಿ ಮಜಾ ಇತ್ತು. ಅದು ಕನ್ನಡ ಅಂದರೆ ಏನೋ ಒಂದು ಭಾಷೆ ಮೇಲೆ ಅಭಿಮಾನ ಪ್ರೀತಿ ಉಕ್ಕಿ ಬಂದೇ ಬಿಡ್ತೈತಿ. ಸೊ ಈ ರೀತಿ ಇತ್ತು ನೋಡ್ರಿ. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಆ ಸಾಂಗ, ಮತ್ತೆಲ್ಲ ಲೈಟ್ ಟಾರ್ಚ್ ಎಲ್ಲ ಹಚ್ಚೋದು ಅವೆಲ್ಲ ಇದ್ರಾಗ ಇಷ್ಟು ಜನದ್ರೊಳಗೆ ನೋಡೋ ಮಜಾನ ಬೇರೆ. ಜೈ ಕರ್ನಾಟಕ, ಭಾರತ್ ಮಾತಾ ಕಿ ಜೈ, ಜೈ ಹಿಂದ್. ಮತ್ತೆ ಮುಂದಿನ ವ್ಲಾಗ್ದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಲವ್ ಯು.